ನನ್ನ ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು, ಪುರೋಹಿತರು, ನಮ್ಮ PSರು, ಎಲ್ಲ ವಿವಿಧ ತಾಲೂಕು ಇಲಾಖೆ ಅಧಿಕಾರಿಗಳು ಹಾಗೂ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಮಾಧ್ಯಮಿಕರು, ಅಧಿಕಾರಿಗಳಲ್ಲಿ ಒಂದು ಎಚ್ಚರಿಕೆ ಮನವಿ ಏನಾದ್ರು ಅನ್ಕೊಳ್ಳಿ. ಈ ದೊಡ್ಡ ದೊಡ್ಡ ಕಮ್ಯುನಿಟಿಯವ್ರಿಗೆ ಮಾತ್ರ ಬೇಗ ಎಲ್ಲ ಆಪ್ಷನ್ಸ್ ಬರೋದು, ಈ ಚಿಕ್ಕ ಚಿಕ್ಕ ಕಮ್ಯುನಿಟಿಯವ್ರಿಗೆ ಇಷ್ಟ ಬಂದಂಗೆ ಬರೋದು, ನಾಡ ಹಬ್ಬಗಳ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಹೊಲಿತಾರೆ, ನಾಡ ಹಬ್ಬದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಏನೋ ನಾವೇನೋ ಮುಗಿಸ್ತೀವಿ, ಕಾಟಾಚಾರಕ್ಕೆ ಮುಗಿಸ್ತೀವಿ ಅನ್ನೋದು ನನ್ನ ಪರಿವಾರಿಯ ವಿಷಯ. ನನ್ನ ಆಡಳಿತದಲ್ಲಿ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ಸರ್ವೇಶ್ವರ್ ಹೇಳ್ದಂಗೆ ಅದು ಶ್ರೀಧರ್ಗೂ ಗೊತ್ತಿದೆ, ಕಳೆದ 2 ವರ್ಷ ನನ್ನ ಜೊತೆ ಇದ್ದಾರೆ, ಗೊತ್ತಿದೆ. ಯಾಕಂದ್ರೆ ತಾಲೂಕು ದಂಡಾಧಿಕಾರಿಗಳು ನನ್ನ ಜೊತೆ ಜಾಯಿನ್ ಆಗಿ ಈಗ 1 ವರ್ಷ ಆಗಿರ್ಬೋದು, 2 ವರ್ಷದಿಂದ ನನ್ನ ಜೊತೆ ಇದ್ದಾರೆ. ಯಾವುದೇ ಹಬ್ಬಗಳನ್ನ ತಾಲೂಕು ಆಡಳಿತ ವರ್ಗಗಳಿಂದ 25,000 ರೂಪಾಯಿ ಸರ್ಕಾರದಿಂದ ಕೊಟ್ಟರುವೆ ಉಳಿದ ಅಮೌಂಟ್ ಅನ್ನ ನನ್ನ ಜೋಬಿಂದ ಹಾಕಿ ಎಲ್ಲಾ ತಾಲೂಕು ಆಡಳಿತಗಳ ಒಂದು ಸಹಕಾರದೊಂದಿಗೆ ಯಾವೊಬ್ಬ ಜಾತಿ ಕೂಡ ಅವ್ರದೇ ಆಗ್ತಕ್ಕಂಥ ಜಾತಿ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಇವನು ಕಟ್ಟ ಕಡೆ ಜಾತಿಯವರು ಕೂಡ ನಾನು ನಿಧಿಯನ್ನ ಭರವಸೆ ಕೊಟ್ಟು ಆ ಜಾತಿ ಅವ್ರಿಗೆ ಒಂದು ಏನು ನಮ್ಮ ಸಬಲೀಕರಣ ಆಗ್ಲಿಕ್ಕೆ ಏನು ಅವಶ್ಯಕತೆ ಬಿದ್ದು ನಾವು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ವಿ. ಈಗಾಗಲೇ ಕಳೆದ ವರ್ಷ ಕೂಡ ವಿಶ್ವಕರ್ಮ ಜಯಂತಿ ಓದಿರ್ತಕ್ಕಂಥ ಮಕ್ಕಳಿಗೆ ಪುರಸ್ಕಾರ ಕೊಡ್ತಕ್ಕಂಥ ಒಂದು ಸಭೆ ನಡೆದು ಏನು ನಾವಿದೀವಿ ಅನ್ನೋ ಒಂದು ವ್ಯಾಖ್ಯಾನ ಮುಖಾಂತರವಾಗಿ ಎಲ್ಲ ನಮ್ಮ ತಾಲೂಕು ಅಧಿಕಾರಿ ಸೇರಿ ಇವಾಗ ಕೆಳಗಡೆಯಿಂದ ಹಿಡಿದು ದೊಡ್ಡ ಮಟ್ಟಕ್ಕೆ ಜಾತಿಗಳು ಕೂಡ ಅವರ ಹಬ್ಬಗಳಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಕ್ಕಂಥ ಕಾರ್ಯಕ್ರಮ ನಾವೇನ್ ಮಾಡ್ತಿದ್ವಿ. ಈ ಕಾರ್ಯಕ್ರಮ ಕೂಡ ಕಳೆದ ವರ್ಷ ನಾವೇನ್ ಕೂತ್ಕೊಂಡು ಮಾತಾಡಿದ್ವಿ, ನೀವೇನ್ ನನಗೆ ಮನವಿ ಕೊಟ್ಟಿದ್ರಿ, ಆ ಮನವಿ ಆಧಾರದ ಮೇಲೆ ಇಲ್ಲಿ ನಾವು ನಿಮ್ಮ ಚೌಲ್ಟ್ರಿ ಕಟ್ಲಿಕ್ಕೆ, ಭವನ ಕಟ್ಲಿಕ್ಕೆ ಜಾಗ ಕೊಡಬೇಕು, ತಾಲೂಕು ಆಡಳಿತ ಜೊತೆ ಕೂತ್ ಮಾತಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ತಂದು ಈಗಾಗಲೇ 9 ಏನು ನಮ್ಮಲ್ಲಿ ಭವನ ಇಲ್ಲ, ಭವನ ಕಟ್ಟಲಿಕ್ಕೆ ನನ್ನ ಒಂದು ಕ್ಷೇತ್ರ ಅಭಿವೃದ್ಧಿ ಅಮೌಂಟ್ ಇಂದ ಕೊಡ್ಲಿಕ್ಕೆ ಕೂಡ ನಮ್ಮ ತಯಾರಾಗಿ ಕೂಡ ಈ ಕಾರ್ಯಕ್ರಮ ನಡೆಸಬೇಕು, ಇದನ್ನು ಮಾಡಬೇಕು. ಇದರಿಂದ ನಾನು ಕೂಡ ಬೆಳಗ್ಗೆ ಎಲ್ಲರ ಜೊತೆ ಮಾತಾಡಿದ್ದೀನಿ. 17ನೇ ತಾರೀಕು ನಮ್ಗೆ ಟೈಮ್ ಉಂಟು. 17ಕ್ಕೆ ಈ ಕಾರ್ಯಕ್ರಮ ಮುಗಿಸೋಣ. ಮುಗಿಸಿ ಯಾವ ಚೌಲ್ಟ್ರಿದಲ್ಲಿ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಕೂತ್ ಮಾತಾಡಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ನೀವೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಏನೇನ್ ಬೇಕು ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ. ಹಾಗೂ ನಾನು ಒಂದು ಮನವಿನ ಮಾಡ್ತೀನಿ, ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಪಂಚಾಯತಿ ಲೆವೆಲ್ ಪಲ್ಲಕ್ಕಿ ಬರೋದು ಬೇಡ. ನಾನು ಹೇಳ್ತೀನಿ ಅದಕ್ಕೆ ರೀಸನ್ ಹೇಳಿ, ಒಂದು ಹೋಬಳಿ ಮಟ್ಟಕ್ಕೆ ಒಂದು ಕಮಿಟಿ ಮಾಡ್ಕೊಂಡು ಆ ಹೋಬಳಿ ಮಟ್ಟಕ್ಕೆ ಒಳ್ಳೆ ಅವರಿಗೆ ಒಂದು ಇದು ಕೊಟ್ಟು ಹೋಬಳಿ ಕಡೆಯಿಂದ ಒಂದು ಪಲ್ಲಕ್ಕಿ ಬನ್ನಿ ಅಂತ ಕರೆದು, ಲಾಸ್ಟ್ ಟೈಮ್ ನಾನು ಹೇಳಿದೆ ನಮ್ಮ ಏನು ಯಾದವ ಕಮ್ಯುನಿಟಿ ಅವ್ರಿಗೆ ಹೇಳಿದೆ, ದಯವಿಟ್ಟು ಪಲ್ಲಕ್ಕಿ ಬೇಡ, ಎಲ್ಲ ಒಂದು ಹೋಬಳಿ ಕಡೆಯಿಂದ ದೊಡ್ಡ ಪಲ್ಲಕ್ಕಿ ತರ್ರಿ ಸಾಕು ಅಂತ ಹೇಳಿದೆ. ಪಲ್ಲಕ್ಕಿ ಮಾತ್ರ ಬಂದದ್ದು ಬರೋ ಜನ ಇಲ್ಲ. ಪಲ್ಲಕ್ಕಿ ಓಡಿಸ್ಕೊಂಡ್ಬರ್ತಕ್ಕಂಥ ಟ್ರ್ಯಾಕ್ಟರ್ ಒಬ್ಬ, ಇದು ಪಲ್ಲಕ್ಕಿ ಇಟ್ಕೊಳ್ಳೋ ಒಬ್ಬ ಬಿಟ್ರೆ 4 ಜನ ಇಲ್ಲ. ಇದೇನಾಗುತ್ತೆ ಅಂತಂದ್ರೆ ಇದು ಎಲ್ಲೋ ಒಂದು ನಗಬಾಟ್ಲಿ ಗಿಡ. ಅದು ಒಂದೊಂದು ಹೋಬಳಿಯಿಂದ ಒಂದು ಕಮಿಟಿ, ತಾಲೂಕು ಕಮಿಟಿ, ಒಂದು ಹೋಬಳಿ ಕಮಿಟಿ, ಒಂದು ಕಮಿಟಿ ಮಾಡ್ಕೊಂಡು ಒಂದು ಅದ್ದೂರ ಕಮಿಟಿ ಮಾಡುವಾಗ ಕಮಿಟಿ ಮುಖಾಂತರ ಪಲ್ಲಕ್ಕಿ ಕರ್ಕೊಂಡ್ಬಂದ್ರೆ ಅದಕ್ಕೊಂದು ಒಂದು ಗಾಂಭೀರ್ಯತೆ ಅದು ಕಾಣ್ತದೆ, ಗಾಂಭೀರ್ಯತೆ ಕಾಣ್ತದೆ. 30 ಪಂಚಾಯತಿಗೆ 30 ಪಲ್ಲಕ್ಕಿ ಬಂದ್ಬಿಟ್ರಲ್ಲ, ನಮ್ ಜನ ಬರ್ಬೇಕು, ಹೌದಾನೆ? ಆ ಒಂದು ಕಮ್ಯುನಿಟಿದಲ್ಲಿ ಅದೊಂದು ನಮ್ಮಲ್ಲಿ ಅದು ಜಾಗೃತಿ ಮಾಡಬೇಕು. ಸೊ ಅದು ಬಿಟ್ಟು ನಾಗರಹಳ್ಳಿ ಪಲ್ಲಕ್ಕಿ ಬಂದ್ರೆ ಆಗೋದಿಲ್ಲ. ಸೊ ಅದರಿಂದ ನಾನು ಇವ ಹತ್ರ ಮಾತಾಡ್ತಾ ಇದ್ದೆ, ಈ ಸರಿ 30 ಪಲ್ಲಕ್ಕಿ ಬೇಡ, 6 ಪಲ್ಲಕ್ಕಿ, ಟೌನಿಂದ 1 ಪಲ್ಲಕ್ಕಿ, 7 ಪಲ್ಲಕ್ಕಿ, 7 ಪಲ್ಲಕ್ಕಿಗಳು ತುಂಬಾ ಅದ್ದೂರಿಯ ಮಾಡಿ ಪಲ್ಲಕ್ಕಿ ತಂದು ನಿಲ್ಲಿಸಿ, 7 ಪಲ್ಲಕ್ಕಿ ನಿಲ್ಲಿಸಿ ಎಲ್ಲಾ ಊರುಗಳಿಂದ ತಾಲೂಕು ಕಮಿಟಿ ಹೋಗಿ ಒಂದು ಜಾಗೃತ ಮೂಡಿಸಿ, ಬನ್ನಿ ನಮ್ಮ ಹಬ್ಬ ಅಂತ ಕರ್ಕೊಂಡ್ಬಂದು ನೀವೆಲ್ಲ ಕುಡೀಕರಣ ಮಾಡಿದ್ರೆ ಈ ಹಬ್ಬಕ್ಕೊಂದು ಅರ್ಥ ಬರ್ತದೆ, ಈ ಹಬ್ಬಕ್ಕೊಂದು ಅರ್ಥ ಬರ್ತದೆ. ನನ್ನ ಅಭಿಪ್ರಾಯ ಹೇಳ್ತಾರೆ, ಯಾಕಂದ್ರೆ ನಾನು ಈಗಾಗಲೇ ಕಂಡಿದ್ದೀನಿ ಅಂತ ಅಭಿಪ್ರಾಯ ಅಂತ ಹೇಳ್ತೇನೆ.
ಅವತ್ತು ನನ್ನ ತಾಲೂಕು ಕಡೆ ಜಿಲ್ಲಾಡಳಿತ ಸರ್ಕಾರದಿಂದ ಏನೇನು ಬರಬೇಕು, ನನ್ನ ಕಡೆ ಏನೇನು ಬರಬೇಕು ಅದು ಅನೌನ್ಸ್ ಮಾಡ್ತೀನಿ. ಅವತ್ತು ಅನೌನ್ಸ್ ಮಾಡ್ತೀನಿ, ಕಾರ್ಯಕ್ರಮಕ್ಕೆ ತರ್ತೀನಿ. ಸೊ ಅದನ್ನ ಆಂತರಿಕ ವ್ಯವಹಾರ ಏನಿದೆ, ಈಗಾಗಲೇ ನಾನು ಬಾಡಿಗೆ ಕೊಟ್ಟಿದ್ದೆ ಅನ್ಕೊಂಡಿದ್ದೆ, ನನಗೆ ಈಗಲೇ ಸ್ವಲ್ಪ ನೋವಾಗ್ತದೆ ಕೊಟ್ಟಿಲ್ಲ ಅಂತ. ನಾನು ಕೂಡ ನ್ಯಾಯ ಪಂಚಾಯತಿ ಮಾಡಿ ಆ ಬಿಲ್ಡಿಂಗ್ ಓನರ್ ಹತ್ರ ಮಾತಾಡಿ ಅಡ್ವಾನ್ಸ್ ಕೊಡಿಸಿ ಬಾಡಿಗೆ ಎಲ್ಲ ಮಾತಾಡಿ, ಬಾಡಿಗೆ ನಾನೇ ಮಾತಾಡಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದೆ. ಸೊ ಅದರಿಂದ 17ನೇ ತಾರೀಕು ತಾವೆಲ್ಲ ಒಗ್ಗೂಡಿ ತಾಲೂಕೊಂದು ಏನ ಈ ಒಂದು ಸಮಿತಿ ಒಂದು ಇದು ಮಾಡ್ಕೊಂಡು ಸಮಿತಿ ಮಾಡ್ಕೊಂಡು ಸ್ಟೇಜ್ ಯಾರು ಮಾಡ್ಬೇಕು, ಪಲ್ಲಕ್ಕಿ ಯಾರು ಮಾಡ್ಬೇಕು, ಜನ ಯಾರು ಸೇರ್ಬೇಕು, ನಿಮ್ಮಲ್ಲಿ ನಾವೇ ಒಗ್ಗಟ್ಟಾಗಿ ಕೂತ್ಕೊಂಡು 9 ಜನ ಕೂತ್ಕೊಂಡು 9ರಿಂದ ಇದನ್ನ ಹೆಸರು ನಮ್ಮಂತೆ ಮಾಡಿ ಒಂದು ಹೋಬಳಿ ವೈಸ್ ಒಂದು ಕಮಿಟಿ ಮಾಡ್ಕೊಂಡು ಈ ಕಾರ್ಯಕ್ರಮನ ಚಂದಾಗಿ ಅಂದವಾಗಿ ಮುಗಿಸ್ತಕ್ಕಂಥ ಕಾರ್ಯಕ್ರಮನ ಮಾಡ್ಕೊಳ್ಳಿ. ನಾವು ಇರ್ತೀವಿ. ಈಗ ನಾನು ಮಾತಾಡ್ತೀನಿ, ತಪ್ಪು ತಿಳ್ಕೊಂಬೇಡಿ. ನಮ್ಮ ಚಿಕ್ಕ ಜಾತಿಗಳೆಲ್ಲ ಎಲ್ಲಾ ಜಾತಿಗಳಲ್ಲೂ ಕೂಡ ಒಂದು ಮೈನಸ್ ಇದಾವೆ. ಆದ್ರೆ ಈ ತರ ಬಂದಾಗ ಆಂತರಿಕ ನಾವೆಲ್ಲ ಒಂದಾಗ್ಬೇಕು, ನಾವೆಲ್ಲ ಒಂದಾಗ್ಬೇಕು. ಹೇಳಿ ಎಲ್ಲಿಲ್ಲ ಅಂತ ಹೇಳೋಣ, ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ಇದೆ ಅದಲ್ವಾ. ಸೊ ಅದರಿಂದ ನಾವು ನೀವೇನಿರ್ತಕ್ಕಂಥ ಚಿಕ್ಕ ಕಮ್ಯುನಿಟಿಗಳು ದಯವಿಟ್ಟು ನೀವೆಲ್ಲ ಒಂದಾಗಿ ಜಾತಿನ ಒಂದ್ ಮಾಡ್ಕೊಂಡು ಮುಂದಿನ ಬರ್ತಕ್ಕಂಥ ಪೀಳಿಗೆಗೆ ನೀವೆಲ್ಲ ಎಕ್ಸಾಂಪಲ್ ಆಗ್ಬೇಕು, ನೀವೆಲ್ಲ ಒಂದಾಗ್ಬೇಕಂತ ನನ್ನ ಒಂದು ಮನವಿ. ಅದರಿಂದ 17ನೇ ತಾರೀಕು ಫೈನಲ್ ಮಾಡಿ ನೀವೆಲ್ಲಿ ಹೇಳ್ತೀರಾ ಆ ಚೌಟ್ರದಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಡ್ತೀವಿ. ಈಗಾಗಲೇ ಪಿತೃಪಕ್ಷದ ಎಲ್ಲಾ ಚೌಟ್ರಗಳು ಖಾಲಿ ಇದಾವೆ. 17ನೇ ತಾರೀಕು ಬೇಗ ಚೌಟ್ರಿ ಬುಕ್ ಮಾಡ್ಕೊಂಡು ಇನ್ನು ನೆಕ್ಸ್ಟ್ ಮಂತ್ ಕೊಡಕ್ಕಾಗಲ್ಲ, ಅದು ಗುರುವನ್ನ ಕೊಡಕ್ಕಾಗಲ್ಲ, ಆ ನೆಕ್ಸ್ಟ್ ಮಂತ್ ಆದ್ಮೇಲೆ ಕೊಡ್ತೀವಿ ಅದಲ್ವಾ. ಯಾವ ಚೌಟ್ರಿ ಬೇಕೋ ಬುಕ್ ಮಾಡ್ಕೊಂಡು ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೀವು ಸಭೆ ಮಾಡ್ಕೊಂಡು ನೀವೆಲ್ಲ ಕೂತ್ಕೊಂಡು ಸಭೆ ಮಾಡ್ಕೊಂಡು ನನಗೆ ಇಂಟಿಮೇಟ್ ಮಾಡ್ರೆ ಆ ತಕ್ಕ ನಾವೆಲ್ಲ ನಡೆಸ್ಕೊಡ್ತೀವಿ. ಆಗ್ಬೋದಾ? ಇದಾಗಿದ ತಕ್ಷಣ ಕೂತ್ಕೊಂಡು ನಾನು ಡೇಟ್ ಕೊಡ್ತೀವಿ, ಕೂತ್ಕೊಂಡು ಅದೇನಿದೆಯೋ ಅದನ್ನ ಸಮಸ್ಯೆ ಬಗೆಹರಿಸತಕ್ಕಂಥ ಕರ್ತವ್ಯ ನಮ್ದು ಗೊತ್ತು. ನಾನು ಅದನ್ನ ಮುಂದೆ ಆ ಸಮಸ್ಯೆ ಬರಬಾರ್ದು, ಕೋರ್ಟು ಕಚೇರಿ ತಿರುಗಾಡಬಾರ್ದು, ಅದನ್ನ ನಾನು ರೆಡಿವೇರ್ಸ್ಕೊಡ್ತೀನಿ. ಇವತ್ತು ನಾನು ಮಾತು ಕೊಡ್ತೀನಿ, ಈ ಕಾರ್ಯಕ್ರಮ ಮುಗಿಸ್ಕೊಡಿ. ಆ ಕಾರ್ಯಕ್ರಮ ಮುಗಿಸಿದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಡೇ ಥರ್ಡ್ ಡೇ ಕೂತ್ಕೊಂಡು ಆ ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ. ಆಗೋತಾನೆ? ಎಲ್ರಿಗೂ ಒಳ್ಳೇದಾಗ್ಲಿ. ಮನಸ್ಸು ಮಾಡ್ಕೊಳ್ತಕ್ಕಂಥ ವಿಚಾರ ಬೇಡ, ಮಾಡ್ತಕ್ಕಂಥ ವಿಚಾರದಲ್ಲಿ ಬೇಡ. ಈಗ ನಮ್ಮ ಸರ್ವೇಶ್ವರ್ ಹೇಳಿದಂಗೆ ಆಂತರಿಕ ವ್ಯವಹಾರ ಹೇಳಿದ್ರು ಒಳಗಡೆ ಮಾತಾಡ್ಕೋಬೇಕು. ಬಹಿರಂಗವಾಗಿ ನಮ್ಮ ಎಲ್ಲಿ ಮೀಡಿಯಾ ಇದೆ, ಮೀಡಿಯಾಗೆಲ್ಲ ಹೋಗೋದನ್ನ ಮಾತಾಡಬಾರ್ದು. ಯಾಕಂದ್ರೆ ಎಷ್ಟೇ ನೋವುಗಳಿದ್ರು ಕೂಡ ದೊಡ್ಡವನಾದನೋ, ದೊಡ್ಡಸ್ತಿಗೆ ಆದನೋ, ಅಧ್ಯಕ್ಷನಾದನೋ, ಮಗುವಲ್ಲಿ ತಾಯಿ ಹೊಟ್ಟೆ ಹಿಂಗಾಗ್ತದಲ್ಲ ಹಂಗ ಹಾಕೊಂಡು ಹೋಗ್ಬೇಕಂತದೆ. ನೋವಾಗ್ತದೆ, ಕೆಲವು ವಿಚಾರದಲ್ಲಿ ನೋವಾಗ್ತದೆ. ಅಷ್ಟೇ ನೋವು ತೊಳೆದಾಗ ತಪ್ಪು ನಮ್ದು ಜಾಸ್ತಿ ಬರ್ತದೆ, ಇನ್ನೊಂದು ಕಡೆ ಆಗಿರ್ತದೆ. ಕೂತ್ಕೊಂಡು ಬಗೆಹರಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಾವು ವಹಿಸ್ಕೋಬೇಕಾಗುತ್ತೆ. ಸೊ ಅದರಿಂದ ಇಲ್ಲಿ ಪಕ್ಷ ಭೇದ ಬೇಡ, ಜಾತಿ ಒಂದೇ ಮುಖ್ಯ ಆಗ್ತದೆ. ಸೊ ಅದೆಲ್ಲ ನಾವೆಲ್ಲ ವಿಶ್ವಕರ್ಮದವರು ಈ ಹಬ್ಬವನ್ನ ತುಂಬಾ ಜೋರಾಗಿ 17ನೇ ತಾರೀಕು ಆಚರಣೆ ಮಾಡೋಣ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಲ್ಲೇನಾದ್ರೂ 100-150 ಜನ ಸೇರೋದು ನಾನು ಸ್ಟೇಜ್ ಬರೋಣ. ನಮ್ಮಲ್ಲೇ ಅವರ 100 ನಿಮ್ಮಲ್ಲೇ ಹೇಳ್ಬಿಡಿ. ಇಲ್ಲ ಸರ್ ಅಂದ್ರೆ ಇಲ್ಲೇ ಬಂದು ಊಟ ಗಿಡ ಎಲ್ಲ ಹಾಕ್ಬಿಟ್ಟು ಇಲ್ಲೇ ಮುಗಿಸ್ಕೊಡ್ತೀವಿ. ಅಧ್ಯಕ್ಷ ಹೇಳ್ಬೇಕು. ಓಕೆ, ನಾನು ಮೊದಲೇ ಹೇಳ್ಬಿಡ್ತೇನೆ, 100-150 ಜನ ಸೇರ ಇನ್ನೂ ಬರಲ್ಲ. ಆಮೇಲೆ ನಿಮ್ ಇಷ್ಟ. ಮೊದಲೇ ಶಿಪೇಂಡ ನನ್ನ ದಿವಸ ಸಾಮಾನು ಸೇರ್ಕೋದಾಗ ನೀವು ಯಾವ ಚೌಡ್ರು ಬೇಕಂದ್ರೆ ಚೌಡ್ರು ನಾನು ಮಾಡ್ಕೊಡ್ತೀನಿ. ಆಯ್ತು, 17ನೇ ತಾರೀಕು ಕಾರ್ಯಕ್ರಮ ಮುಗಿಸ್ಕೊಡ್ತೀವಿ.